ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮರಿ ತಿಬ್ಬೇಗೌಡರನ್ನ ಬೆಂಬಲಿಸುವಂತೆ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಮತದಾರರಿಗೆ ಮನವಿ ಮಾಡಿದರು. ನಗರದ ಪತ್ರಕರ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರದ ಶಿಕ್ಷಣ ನೀತಿ ವಿರೋಧಿಸಿದವರು ಮರಿ ತಿಬ್ಬೇಗೌಡರು. ವಿದ್ಯಾರ್ಥಿನಿಯಾದಾಗಿನಿಂದ ಹೋರಾಟದಿಂದ ಬಂದವರು. ಎಲ್ಲ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸುವಂತಹ ವ್ಯಕ್ತಿತ್ವ ಹೊಂದಿದ್ದಾರೆ. ಅವರಿಗೆ 20 ವರ್ಷಗಳ ಅನುಭವವಿದೆ. ಈ ನಂಬಿಕೆಯ ನೆಲೆಗಟ್ಟಿನ ಮೇಲೆ ಶಿಕ್ಷಕರು ಅವರನ್ನ 4 ಬಾರಿ ಆಯ್ಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದ್ದು, ಇದರಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೆ ಶಿಕ್ಷಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ತಾಲೂಕಿನ ಹಲವು ಶಾಲಾ ಕಾಲೇಜುಗಳಿಗೆ ಮರಿ ತಿಬ್ಬೇಗೌಡರ ಅಧಿಕಾರ ಅವಧಿಯಲ್ಲಿ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸ ಮಾಡಲಾಗಿದೆ. ಅವರದ್ದೇ ಆದಂತಹ ಅಭಿಮಾನಿ ಶಿಕ್ಷಕರು ವೃಂದ ಇದೆ. ಇಂದಿನಿಂದ ವ್ಯವಸ್ಥೆಯಲ್ಲಿ ಅವರ ಗೆಲುವು ಅನಿವಾರ್ಯತೆ ಇದೆ. ಶಿಕ್ಷಕರ ಹಿತ ಕಾಯುವಲ್ಲಿ ಅವರಿಗೆ ತೊಂದರೆಯಾದಾಗ ಹೋರಾಟ ಮಾಡುವುದರಲ್ಲಿ ಅಕ್ರಮ ತಡೆಯುವ ಸಾಮರ್ಥ್ಯವಿದೆ. ಯಾವುದೇ ಪಕ್ಷದಲ್ಲಿ ಇದ್ದರೂ ಜಾತಿ ಮತ ಮೀರಿ ದುಡಿದ ಮರಿ ತಿಬ್ಬೇಗೌಡರನ್ನ ಬೆಂಬಲಿಸುವ ನಂಬಿಕೆ ಇದ್ದು, ಎಲ್ಲ ಶಿಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ದೊರಕುತ್ತಿದೆ. ಗೆಲುವು ಗ್ಯಾರಂಟಿ ಎಂದರು. ಇನ್ನು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಎಚ್.ಪಿ. ಮಂಜುನಾಥ್, ಶಿಕ್ಷಕರು ಬುದ್ಧಿವಂತ ಪ್ರಜೆಗಳು. ಅವರು ಯಾವುದೇ ವ್ಯಾಮೋಹಗಳಿಗೆ ಬಲಿಯಾಗುವುದಿಲ್ಲ. ಅದರಲ್ಲೂ ನನ್ನ ತಾಲೂಕಿನ ಶಿಕ್ಷಕರು ಮಾರಾಟಕ್ಕಿಲ್ಲ. ನಾನು 15 ವರ್ಷ ಶಾಸಕನಾಗಿದ್ದೇನೆ. ಹುಣಸೂರಿನ ಶಿಕ್ಷಕರನ್ನ ಹತ್ತಿರದಿಂದ ತಿಳಿದಿದ್ದು, ಪ್ರಬುದ್ಧರಿದ್ದು, ಯಾವುದೇ ಸುಳ್ಳು ಭರವಸೆಗಳಿಗೆ ಆಶ್ವಾಸನೆಗಳಿಗೆ ಬಲಿಯಾಗುವುದಿಲ್ಲ ಎಂದರು. ಸರ್ಕಾರಿ ಹಾಗೂ ಪ್ರೈವೇಟ್ ಶಾಲೆಗಳಿಗೆ ಭೇಟಿ ಕೊಟ್ಟು ಯಾರ್ಯಾರು ಪದವೀಧರ ಶಿಕ್ಷಕರಿದ್ದಾರೆ ಅವರ ಮತಯಾಚನೆ ಮಾಡ್ತಾ ಇದ್ದಾರೆ. ಮತಯಾಚನೆನ ಏನು ನಮ್ಮ ಅಭ್ಯರ್ಥಿಯ ಸಾಮರ್ಥ್ಯ ಇದೆ, ನಮ್ಮ ಅಭ್ಯರ್ಥಿಯ ಯೋಗ್ಯತೆ ಇದೆ, ನಮ್ಮ ಅಭ್ಯರ್ಥಿಯ 20 ವರ್ಷಗಳ ಅವರ ಕಾರ್ಯಸಾಧ್ಯ ಏನಿದೆ, ಏನು ಅವರ ಮುತ್ಸದಿತನ ಇದೆ, ಜೊತೆಗೆ ಅವರ ಅನುಭವ ಏನಿದೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಬರ್ತಾ ಇದ್ದೀವಿ. ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರದ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದಂಥ 10 ಹಲವು ಕೊಡುಗೆಗಳನ್ನ ಕೂಡ ಸ್ಮರಿಸ್ತಾ ಇದ್ದಾರೆ. ಮರಿ ತಿಬ್ಬೇಗೌಡರ ಪರವಾಗಿ ಹುಣಸೂರು ತಾಲೂಕಿನಲ್ಲಿ ನನ್ನ ಹಲವಾರು ಸ್ನೇಹಿತರುಗಳೇ ಶಿಕ್ಷಕರಾಗಿದ್ದಾರೆ. ಅವರು ಎಲ್ಲರೂ ಕೂಡ ಒಂದು ಒಳ್ಳೆಯ ಒಪಿನಿಯನ್ನು. ನಮ್ಮ ತಾಲೂಕಲ್ಲಿ ಲೀಡ್ ಅಲ್ಲದೇ ಮರಿ ತಿಬ್ಬೇಗೌಡರು ಕಡಾಖಂಡಿತವಾಗಿ ಮೈಸೂರಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷದ MLC ಆಗಿ ಕಾಂಗ್ರೆಸ್ ಪಕ್ಷದ ಪದವೀಧರ ಶಿಕ್ಷಣ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೆಲ್ಲುವ ಎಲ್ಲ ಮುನ್ಸೂಚನೆಗಳು ಇವೆ. ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರುಗಳು, ರಮೇಶಣ್ಣವರು, ನಾರಾಯಣವರು, ಗೌರವ ಪುಟ್ಟರಾಜು ಅವರು, ಪ್ರೇಮಕುಮಾರ್ ಅವರು, ಜೊತೆಗೆ ನೂರಾರು ಕಾರ್ಯಕರ್ತರು, ವಿಶೇಷ ನೂರಾರು ಕಾರ್ಯಕರ್ತರು ಬೈಕಲ್ಲಿ ಕಾರ್ಗಳ ಮುಖಾಂತರ ಎಲ್ಲ ಜೊತೆಗೂಡಿ ಮತಯಾಚನೆ